ಯಾಕೆ ಸಕ್ಸಸ್ ಆಯಿತು ಅಂತ ಒಂದು ಕಾಮನ್ ಪಾಯಿಂಟ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಒಂದು ಕಾಂತಾರ, ಒಂದು ಡಿವೈನ್ ಇತ್ತು, ಒಂದು ದೇವ್ರ ಬಗ್ಗೆ ಅನ್ನೋನ್ ಫ್ಯಾಕ್ಟ್ಸ್ ಇದ್ವು, ಬೇರೆ ಥರ ಹೇಳಿದ್ರು ಅನ್ನೋ ಕಾರಣಕ್ಕೆ. KGF ಒಂದು ಯೂನಿವರ್ಸಲ್ ಮೇಕಿಂಗು ಅನ್ನೋ ಥರದ್ದು ಚರ್ಚೆ ಆಯಿತು. ಆ ರೀತಿ ಮಾರ್ಟಿನ್ ರಿಲೀಸ್ ಆದಮೇಲೆ ಯಾವ ಪಾಯಿಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾಕೆ ಕನೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಳ್ತಾರೆ. ಅಂದರೆ ನೀವು ಅರ್ಜುನ್ ಸರ್ ಸಿನಿಮಾ ನೋಡಿದಾಗೆಲ್ಲಾನು ದೇಶಾಭಿಮಾನ ಎದ್ದು ಕಾಣಿಸ್ತಾನೆ ಇರುತ್ತೆ. ಇದರಲ್ಲಿ 1:10 ದೇಶಾಭಿಮಾನ ಇರುತ್ತೆ. ಆ ದೇಶಾಭಿಮಾನದಕ್ಕೋಸ್ಕರನೇ ಈ ಸಿನಿಮಾ ಎದ್ದು ಕಾಣಿಸುತ್ತೆ. ಇನ್ನೊಂದು ಕ್ವಶನ್ ಹೇಳಿ. ಸಿನಿಮಾ ಮಾಡಲಿಕ್ಕೆ ಎಷ್ಟು ಚಾಲೆಂಜ್ ಅಂತ ಅನಿಸ್ತು? ಖಂಡಿತವಾಗ್ಲೂ. ಯಾಕೆಂತಂದ್ರೆ ಅಂದ್ರೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ, ಬಿಕಾಸ್ ನೀವೊಬ್ಬರು ರೈಟ್ರು, ನೀವು ಕೂಡ ರೈಟ್ರೇ. ಸೊ ರೈಟ್ರ, ಡೈರೆಕ್ಟರ್, ಇನ್ನೊಬ್ಬರ ಲೆಜೆಂಡ್ರಿ ಆ್ಯಕ್ಟರ್ದು ಕತೆ ತಗೊಂಡು ಮಾಡಲಿಕ್ಕೆ ಎಷ್ಟು ಚಾಲೆಂಜ್ ಆಯಿತು? ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್. ಅವ್ರ ಕತೆ ನನ್ನನ್ನು ನಂಬಿ ಅರ್ಜುನ್ ನನ್ನ ಕತೆನ ನಿಜವಾಗ್ಲೂ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾನೆ ಅಂತ ಅವ್ರು ಕೊಟ್ಟಿರೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ, ನನಗೆ ಕೊಟ್ಟಿರೋದಕ್ಕೆ. ಮತ್ತೆ ಅದನ್ನ ಮೀರಿ ಪ್ರತಿಯೊಂದು ಸೀನ್ಗಳನ್ನೂ ಮಾಡಬೇಕಾದ್ರೆ ನನ್ನ ಕತೆ ಅಂತಂದಾಗ ನಾನು ಫಸ್ಟಿಂದನೂ ಯೋಚನೆ ಮಾಡಿರ್ತೀನಿ ಪ್ರತಿಯೊಂದು ಹಂತದಲ್ಲೂ. ಏಕೆಂತಂದ್ರೆ ಒಂದು ಸಣ್ಣದು ಏನೋ ಒಂದಾಗ್ಲೂ ನಾನು ಅನ್ಕೊಂಡಿರ್ತೀನಿ. ಬಟ್ ಅವ್ರ ಕತೆ ತಗೊಂಡಾಗ ನನಗೆ ತುಂಬ ಜವಾಬ್ದಾರಿಗಳಿರುತ್ತೆ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಇನ್ನೊಬ್ರು ಕತೆನ ಡೈರೆಕ್ಟ್ ಮಾಡ್ತಾ ಇರೋದು, ಇದೇ ಫಸ್ಟ್ ಟೈಮ್. ಹಾಗಾಗಿ ಅದ್ರದ್ದು ನಾನು ಬರೆದಿರೋ ಕತೆಗಿನ್ನೂ ಜವಾಬ್ದಾರಿ ಜಾಸ್ತಿ ನನಗೆ. ಆ ಜವಾಬ್ದಾರಿ ಜಾಸ್ತಿ ಆಗಿರೋದಕ್ಕೇ ಇವತ್ತು ಆ ಸ್ಕ್ರೀನ್ ಮೇಲೆ ಆ ಜವಾಬ್ದಾರಿ ಏನಿದೆ ಅನ್ನೋದು ನಿಮಗೆ ಕಾಣಿಸ್ತಿದೆ. ಧ್ರುವ ಸರ್ ನಮಸ್ತೆ, ಕಾರ್ತಿಕ್ ಪ್ರಜಾ ಟಿವಿಯಿಂದ. ವರ್ಷದ ಸೆಕೆಂಡ್ ಹಾಫಲ್ಲಿ ನಿಂತಿದ್ದೀವಿ, ದೊಡ್ಡ ದೊಡ್ಡ ಕ್ಯಾನ್ವಾಸ್ನ ಚಿತ್ರಗಳು ಬರೋದಕ್ಕೆ ರೆಡಿ ಆಗ್ತಾ ಇದೆ. ನಿಮ್ಮ ಸಿನಿಮಾ ಟ್ರಾಫಿಕ್ ಈಕ್ವೇಷನ್ ಏನು ಈ ಸಂದರ್ಭದಲ್ಲಿ? ಟ್ರಾಫಿಕ್ ಈಕ್ವೇಷನ್ ಅಂದ್ರೆ ಯಾವ? ಇನ್ನೊಂದ್ಸರಿ ಕೇಳೋ. ನಂಗೂ ಅರ್ಥ ಆಗಿಲ್ಲ. ನಮ್ಮ ಕನ್ನಡ ಚಿತ್ರ ಜೊತೆಗೆ ಯಾರು ಬರ್ತಾ ಇಲ್ಲ ಅಲ್ಲ ಬ್ರೋ. ಸೊ ಏನು ಟ್ರಾಫಿಕ್ ಈಕ್ವೇಷನ್ ಅನ್ನೋ ಪಾಯಿಂಟೇ ಬರಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ನ ಕೇಳೋ ಪ್ರಶ್ನೆ ಅದು. ನಮಗಲ್ವಾ ಕಷ್ಟ ಅದು, ನನ್ನ ಕೇಳಬೇಕದು. ಏನು ತೊಂದರೆ ಇಲ್ಲ, ಹಬ್ಬಕ್ಕೆ ಮಾಡ್ತಾ ಇದೀವಿ, 5 ಸಿನಿಮಾ ಬಂದರೂ ಜಾಗ ಇರುತ್ತೆ. ಸರ್, ನಾನು ಭಾರತಿ ಪಬ್ಲಿಕ್ ಟಿವಿಯಿಂದ ಧ್ರುವ ಸರ್ಗೆ ಪ್ರಶ್ನೆ. ಸೊ ನಿಮ್ಮ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ, ಇನ್ಫ್ಯಾಕ್ಟ್ ಪ್ಯಾನ್ ವರ್ಲ್ಡಲ್ಲಿ. ಹೀಗಾಗಿ ನಿಮಗೆ ಇದು ಒತ್ತಡನ ಅಥವಾ ಫೀಲ್ ಗುಡ್ ಅನ್ನಿಸ್ತಾ ಇದೆಯಾ? ಹೇಗೆ ಭರವಸೆ ಮುಂದೆ? ಹಾನೆಸ್ಟ್ಲಿ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ನಮ್ಮ ಮೇಲೆ ಒತ್ತಡ ಇದ್ದಿದ್ದು ನಿಜ. ಬಟ್ ಈಗ ಒತ್ತಡ ಇರೋದು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲೆ. ಏಕೆಂದರೆ ರವಿ ಬಸೂರ್ ಸರು ಮತ್ತು ಡೈರೆಕ್ಟ್ರು ನೆನ್ನೆ ಫೋನ್ ಮಾಡಿ ಹೇಳಿದ್ರು 7ನೇ ರೀಲ್ ಅಂದರೆ ಕ್ಲೈಮ್ಯಾಕ್ಸು ಸೂಪರಾಗಿ ಬಂದಿದೆ ಅಂದರು. ಸೊ ಈ ಥರ ನಮಗೆ ಇವರು ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿಕೊಂಡು ಪೋಸ್ಟ್ ಪ್ರೊಡಕ್ಷನಲ್ಲಿ ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾರೆ. ಸೊ ಅದೇ ನಮಗೆ ಒಂದು ಧೈರ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡದ ಮಧ್ಯೆ ಈಗ ನಮ್ಮ ಒಬ್ಬರು ಇಂಟರ್ನ್ಯಾಷನಲ್ ಅವರು ರೆಪ್ರೆಸೆಂಟೇಟಿವ್ ಇದ್ದಾರೆ, ಅವ್ರದ್ದೊಂದು ಪ್ರಶ್ನೆ ಇದೆ ಧ್ರುವ ಸರ್. ಎಸ್ ಮ್ಯಾಮ್ ಪ್ಲೀಸ್. Hello, I am Rania. I'm representing Akhbar al-Yom newspaper from Egypt. Congratulations. And I want to ask you, why Martin is so special to you? The question is to him itself? Yes, Okay. yes, for Dhruv. Martin is special to me in many ways. Like, okay, I have a daughter. She's hardly 20 months old now. For every kids, their father is their first hero. And my daughter will be watching her first movie in theater on October 11th. So I got the opportunity to be my daughter's first hero on screen and off screen as well. So what else can be special than this? It is very, very special to me. Thank you so much. Thank you so much.